ಇನ್ನು ಶಿರೂರು ಬಳಿ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾದವರಿಗಾಗಿ ಶೋಧ ಇನ್ನೂ ಕೂಡ ಮುಂದುವರೆದೇ ಇದೆ. ಇನ್ನು ನಾಪತ್ತೆಯಾದವರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಕೇರಳದ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರದ ಮೇಲೂ ಕೂಡ ಈಗ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಲಾರಿಯ ಕೆಲ ಭಾಗಗಳು ಸಿಕ್ಕಿವೆ. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಈಗ ಒತ್ತಡ ಹಾಕ್ತಾ ಇದ್ದಾರೆ. ಲಾರಿ ಭಾಗಗಳು ಸಿಕ್ಕಿವೆ ಅಂತ ಹೇಳಿದ್ರೆ ಅಲ್ಲೇ ಇರಬಹುದು ಹುಡುಕಿ ಅಂತ ಹೇಳಿ ಇಂದು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಅರ್ಜುನ್, ಲೋಕೇಶ್ ನಾಯಕ್, ಜಗನ್ನಾಥ್ ನಾಯಕ್ ಪ್ರಮುಖವಾಗಿ ಈ 3 ಜನರಿಗೋಸ್ಕರ ಈಗ ಹುಡುಕಾಡ್ತಾ ಇದ್ದಾರೆ. ಮಣ್ಣು ತೆರವಿಗೆ ಡ್ರೆಜರ್ ತರೋದಕ್ಕೆ ಈಗ ಜಿಲ್ಲಾಡಳಿತ ಕೂಡ ಮುಂದಾಗಿದೆ. ಇನ್ನೆರಡು ದಿನಗಳಲ್ಲಿ ಡ್ರೆಜರ್ ತಲುಪುವ ಸಾಧ್ಯತೆ ಇದೆ. ನೌಕಾಪಡೆ ಮತ್ತು ಈಜು ತಜ್ಞರು ಕೂಡ ಕಾರ್ಯಾಚರಣೆಯಲ್ಲಿ ಸಾಥ್ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನೋಡಿ, ಒಂದು ಲಾರಿಗೆ ಬಳಸುವಂತಹ ಒಂದು ಜಾಕ್ ಇತ್ತಲ್ಲ, ಅದು ಸಿಕ್ಕಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಆ ಲಾರಿಯ ಬಿಡಿ ಭಾಗಗಳಲ್ಲಿ ಸಿಗ್ತಾ ಇರುವಂಥದ್ದು. ಆ ಜಾಕ್ ಇಟ್ಟಿದ್ದ ಲಾರಿಯಲ್ಲಿ ಅರ್ಜುನ್ನ ಲಾರಿ ಇದು. ಬಟ್ ಅರ್ಜುನ್ ಬಗ್ಗೆ ಇನ್ನೂ ಕೂಡ ಯಾವುದೇ ಮಾಹಿತಿ ಇಲ್ಲ. ಹಾಗಾಗಿ ಈ ಥರದ ಬಿಡಿ ಭಾಗಗಳು ಸಿಗ್ತಾ ಇವೆ. ಅಲ್ಲಿ ಇದ್ದಿದ್ದಂಥ ಈ ಐಟಮ್ಗಳೆಲ್ಲವೂ ಕೂಡ ಸಿಕ್ಕಿವೆ ಅಂತ ಹೇಳಿದ್ರೆ ಅಲ್ಲೇ ಎಲ್ಲೋ ಇರಬೇಕು. ಹಾಗಾದರೆ ಲಾರಿ ಇನ್ನೂ ಹುಡುಕಬೇಕು, ಕಾರ್ಯಾಚರಣೆ ನಡೆಸಬೇಕು ಅಂಥೇಳಿ ಒತ್ತಡ ಕೇರಳದಿಂದಲೂ ಕೂಡ ಇದೆ. ಹಾಗಾಗಿ ಈಗ ಇನ್ನೂ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಲಕ್ಷ್ಮೀಪ್ರಿಯಾ ಅವರು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಅವರು ಸ್ಪೀಡ್ ಚೆಕ್ ಮಾಡಿದರು. ಬಿಲೋ 2 knots ಇದೆ ಅಂತ ನಮಗೆ ರೈಟಿಂಗಲ್ಲಿ ರಿಪೋರ್ಟ್ ಕೊಟ್ಟಿದ್ದರು. ಸೊ ಅದ್ರ ಮೇಲೆ ಇವತ್ತು ಸೋನಾರ್ ಇಟ್ಕೊಂಡು ಮತ್ತೊಮ್ಮೆ ಪೊಸಿಷನ್ ಚೆಕ್ ಮಾಡಿ ಅಂತ ಹೇಳಿದ್ದೀವಿ. ಸೊ ಅವರು 2 ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. 2 ಕೋಆರ್ಡಿನೇಟ್ಸ್ ಅಲ್ಲಿ ಏನು ಟ್ರಕ್ ಇತ್ತೋ ಸೇಮ್ ಪೊಸಿಷನ್ ಒಂದು ಕೊಟ್ಟಿದ್ದಾರೆ. ಅದು ಬಿಟ್ಟು 50 meters ಅವೇ ಫ್ರಮ್ ದಟ್ ಲೊಕೇಶನ್ ಅಪ್ ಸ್ಟ್ರೀಮ್ ಇದೆ ಅಂತ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಈ 2ರಲ್ಲೂ ಕೂಡ ನಾಳೆ ಬೆಳಗ್ಗೆ ನಾವು ವಿ ವಿಲ್ ಡೂ ದ ಸರ್ಚ್ ಆಪರೇಷನ್. ಈಶ್ವರ್ ಅವ್ರದ್ದು ಟೀಮ್ ಬಂದಿದೆ. ಅವರು ಅಲಾಂಗ್ ವಿತ್ ಬಾಕಿ ಎಲ್ಲ ಟೀಮ್ಸ್, NDRF, SCRF ಟೀಮ್ಸ್, ನೇವಿ ಅವರು, ಫೈರ್ ಸರ್ವಿಸ್, ಪೊಲೀಸ್. ಇದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಹೇಳ್ತಾ ಇದ್ದಿದ್ದು. ಇನ್ನು ಕಾರ್ಯಾಚರಣೆಯನ್ನು ನಾವು ಮುಂದುವರಿಸ್ತೀವಿ. ಈಜು ತಜ್ಞರನ್ನೆಲ್ಲರೂ ಕೂಡ ಸ್ಥಳಕ್ಕೆ ಕರೆಸ್ತಾ ಇದ್ವಿ. ಈಶ್ವರ್ ಮಲ್ಪೆ ಅವರು ಕೂಡ ಬರ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಜೊತೆಗೆ ನೌಕಾಪಡೆಯ ಸಿಬ್ಬಂದಿ ಕೂಡ ಇಲ್ಲಿ ಕಾರ್ಯಾಚರಣೆಗೆ ಸಾಥ್ ನೀಡ್ತಾ ಇದ್ದಾರೆ. ಇನ್ನು ಡ್ರೆಜರ್ ಅನ್ನುವಂಥ ಒಂದು ಡಿವೈಸನ್ನು ಬಳಸ್ಕೊಂಡು ಹುಡುಕಾಟವನ್ನು ನಡೆಸ್ತೀವಿ. ಒಂದು 50 meter ದೂರದವರೆಗೂ ಕೂಡ ಕೆಲವೊಂದಷ್ಟು ಕೋಆರ್ಡಿನೇಟ್ಸ್ ನಮಗೆ ಸಿಕ್ಕಿವೆ. ಹಾಗಾಗಿ ಅಷ್ಟು ದೂರ ಕೂಡ ಕಾರ್ಯಾಚರಣೆಯನ್ನು ನಡೆಸಿ ಅಲ್ಲೆಲ್ಲಾದರೂ ಹುದುಗಿರ್ಬೋದಾ ಈ ಮಣ್ಣಿನಡಿಯಲ್ಲಿ ಅನ್ನುವಂಥದ್ರ ಬಗ್ಗೆ ಕಾರ್ಯಾಚರಣೆಯನ್ನು ನಡೆಸ್ತೀವಿ ಅಂಥೇಳಿ ಹೇಳಿದ್ದಾರೆ. ನೋಡಿ, ಅರ್ಜುನ್ ಲಾರಿ ಚಾಲಕ, ಈತ ಕೇರಳ ಮೂಲದವನು. ಈತ ಲಾರಿಯನ್ನು ತೆಗೆದುಕೊಂಡು ಹೋಗಿದ್ದ. ಬಟ್ ಲಾರಿ ಸಮೇತ ಕೊಚ್ಕೊಂಡು ಹೋಗಿದ್ದಾನ ಅಥವಾ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಇದುವರೆಗೂ ಎಕ್ಸಾಕ್ಟ್ ಮಾಹಿತಿ ಗೊತ್ತಿಲ್ಲ. ಇನ್ನು 3 ಜನರ ಬಗ್ಗೆ ಇನ್ನೂ ಮಾಹಿತಿ ಸಿಗದೇ ಇರುವಂಥದ್ದು. ಇವರೆಲ್ಲಾದರೂ ಬೇರೆ ಕಡೆ ಎಲ್ಲಾದರೂ ಕೊಚ್ಕೊಂಡು ಹೋಗಿಬಿಟ್ಟಿದ್ದಾರಾ ಅಥವಾ ಅಲ್ಲೇ ಏನಾದರೂ ಆ ಮಣ್ಣಿನಡಿಯಲ್ಲಿ ಸಿಕ್ಕಾಕೊಂಡಿದ್ದಾರಾ, ಇದೆಲ್ಲದ್ರ ಬಗ್ಗೆಯೂ ಕೂಡ ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ.